ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ ಡೈಲಿ ಹೇರ್ ಕೇರ್ ಹೇಗೆ ಮಾಡೋದು ಅನ್ನೋ ಇನ್ಫಾರ್ಮೇಷನ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇವಾಗ ಒಂದು 4 ಟಿಪ್ಸ್ಗಳನ್ನ ಯೂಸ್ ಮಾಡಿದ್ರೆ ಸಾಕು. ಒಂದು 2-3 ದಿನ ಯೂಸ್ ಮಾಡಿದ್ರೆ ಆ ಟಿಪ್ಸ್ನ ನಾವು ಅದೇ ರೀತಿ ಕೇರ್ನ ಮಾಡ್ಕೊಂಡು ಹೋಗ್ಬೋದು. ಬನ್ನಿ ಇವಾಗ ಅದ್ರ ಬಗ್ಗೆ ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ಹೇರ್ ಕೇರ್ ಮಾಡೋದು ತುಂಬಾ ಅಂದರೆ 1-2-3 ಸತಿ ನಮಗೆ ಕಷ್ಟ ಆಗುತ್ತೆ. ಈ ರೀತಿನೂ ಮಾಡಬೇಕಾಯೋ ಸುಮ್ಮನೆ ಹೋಗು ಅಂತ ಅಂದ್ಬಿಟ್ಟು ಲೇಸಿಯಾಗಿ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ 1-2-3 ಸತಿ ಯೂಸ್ ಮಾಡಿದ್ರೆ ಆ ಟಿಪ್ಸ್ನ ನಾವು ಖಂಡಿತವಾಗ್ಲೂ ನಾವು ಲೈಫ್ ಲಾಂಗ್ ಅದೇ ರೀತಿಯಾಗಿ ಹೇರ್ ಕೇರ್ನ ಮಾಡ್ಬೋದು. ಇವಾಗ ಯಾವ್ಯಾವ ಟಿಪ್ಸು ಅಂತ ಒಂದೊಂದಾಗಿ ನೋಡೋಣ. ಮೊದಲಿಗೆ ಆಯಿಲ್ ಬಳಸೋದು. ನಾವು ಎಣ್ಣೆ ಹಚ್ಚೋದು ತುಂಬ ಪ್ರತಿನಿತ್ಯ ಏನು ಎಣ್ಣೆ ಹಚ್ಚೋದೇನು ಬೇಕಾಗಲ್ಲ. ವಾರಕ್ಕೊಂದು 2 ಸತಿ ಇಲ್ಲ 1-3 ಸತಿ ಎಣ್ಣೆ ಹಚ್ಚಿದ್ರೆ ಸಾಕಾಗುತ್ತೆ. ಕೂದಲು ಡ್ರೈ ಆಗಿದ್ದಾಗ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೋದು, ಸಾಕಾಗುತ್ತೆ. ಆಮೇಲೆ ಏನಂತಂದರೆ ತುಂಬ ಎಕ್ಸೆಸ್ ಎಣ್ಣೆನ ಹಚ್ಚಕ್ಕೆ ಹೋಗ್ಬಾರ್ದು, ಬರೀ ಬುಂಡೆಗೆ ಮಾತ್ರ ಹಚ್ಚಬೇಕು. ಕೂದಲಿಗೆ ಏನು ಹಚ್ಚೋ ಅವಶ್ಯಕತೆ ಇಲ್ಲ. ನಾವು ಬುಂಡೆಲಿ ಅಂದರೆ ಸ್ಕ್ಯಾಲ್ಪಲ್ಲಿ ಕೂದಲು ಬೆಳೆದ್ರೆ ತಾನೇ ಅದು ಉದ್ದವಾಗಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಸ್ಕ್ಯಾಲ್ಪಿಗೆ ಮಸಾಜ್ ಮಾಡಿದ್ರೆ ಸಾಕಾಗುತ್ತೆ. ಒಂದು 20 ನಿಮಿಷ ಅಂದರೆ ಆಯಿಲ್ ಹಚ್ಚಿ ಒಂದು 20-30 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೇರ್ ಕೇರ್ನ ಮಾಡ್ಬೋದು. ಪ್ರತಿನಿತ್ಯ ಏನು ಹಚ್ಚೋದೇನು ಬೇಕಾಗಲ್ಲ. ವಾರಕ್ಕೊಂದು 3 ದಿನ ನಾವು ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಆಯಿಲ್ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಹೇರ್ ವಾಶ್ ಮಾಡ್ಕೊಬೋದು. ಇದರಿಂದ ಹೇರ್ ಗ್ರೋತ್ ಆಗೋದಕ್ಕೆ, ಆಮೇಲೆ ಡ್ಯಾಂಡ್ರಫ್ ಕಮ್ಮಿ ಆಗೋದಕ್ಕೆ, ಆಮೇಲೆ ಹೇರ್ ಫಾಲ್ ಆಗೋದನ್ನ ಕಮ್ಮಿ ಮಾಡುತ್ತೆ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಗಳು ಅಂತಂದರೆ ನಮಗೆ ಯಾವ್ದು ಸಿಗುತ್ತೋ, ಯಾವುದು ಮನಸ್ಸಿಗೆ ಇಷ್ಟ ಆಗುತ್ತೋ ಆ ಎಣ್ಣೆನೇ ಬಳಸೋದಕ್ಕಿಂತ ಒಂದೇ ಎಣ್ಣೆಗೆ ಸ್ಟಿಕ್ ಆನ್ ಆಗಬೇಕು. ಅಟ್ಲೀಸ್ಟ್ 3 ತಿಂಗಳಾದ್ರೂ ಅದು ನೀವು ಚೇಂಜ್ ಮಾಡ್ದೇ ಒಂದೇ ಎಣ್ಣೆಗೆ ಸ್ಟಿಕ್ ಆನ್ ಆಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆವಾಗ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಎಣ್ಣೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಎಣ್ಣೆನ ತುಂಬ ಜಾಸ್ತಿ ಹಚ್ಚಕ್ಕೆ ಹೋಗಬಾರ್ದು. ಆಮೇಲೆ ಬೇರೆ ಬೇರೆ ಎಣ್ಣೆಗಳನ್ನ ಯೂಸ್ ಮಾಡೋಕ್ಕಿಂತ ಒಂದೇ ಒಂದು ಎಣ್ಣೆಗೆ ಸ್ಟಿಕ್ ಆನ್ ಆದರೆ ಸಾಕಾಗುತ್ತೆ. ಇನ್ನು 2ನೇ ಟಿಪ್ಸ್ ಏನಪ್ಪ ಅಂತಂದರೆ ಶಾಂಪು. ನಾವು ಬಳಸೋ ಶಾಂಪು ಕೂಡ ಒಂದೇ ಶಾಂಪು ಆಗಿರಬೇಕು. ಇವತ್ತೊಂದು ಸಿಗುತ್ತೆ, ನಾಳೆ ಒಂದು ಸಿಗುತ್ತೆ ಅಂತ ಅಂದ್ಬಿಟ್ಟು ದಿನ ಒಂದೊಂದು ಮಾರ್ಕೆಟಲ್ಲಿ ತಂದು ಹಚ್ಚೋಕ್ಕಿಂತ ಒಂದೇ ಶಾಂಪುಗೆ ನಾವು ಸ್ಟಿಕ್ ಆನ್ ಆಗಬೇಕು. ಬೇರೆಯವ್ರು ಹೇಳ್ತಾರೆ ಈ ಶಾಂಪು ಬಳಸಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗಲ್ಲ, ಆಮೇಲೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂತ ಅದನ್ನು ಬಳಸೋದು. ಆಮೇಲೆ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿ ಆ ಶಾಂಪು ಬಳಸೋದು, ಕೆಲವೊಂದು ಅಡ್ವರ್ಟೈಸ್ಗಳನ್ನ ನೋಡಿ ಆ ಶಾಂಪು ಬಳಸೋದು. ಅದೆಲ್ಲ ಮಾಡೋಕ್ಕಿಂತ ಒಂದೇ ಒಂದು ಶಾಂಪೂನ ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಹೇರ್ ಕೇರ್ನ ಮಾಡ್ಬೋದು. ಇನ್ನು ನೆಕ್ಸ್ಟ್ 3ನೇ ಟಿಪ್ಸ್ ಏನಪ್ಪ ಅಂತಂದರೆ ಕೂದಲು ಹೇರ್ ವಾಶ್ ಮಾಡಿದ ಮೇಲೆ ನಾವು ತುಂಬ ಒದ್ದೆ ಇರುತ್ತಲ್ಲ ಆ ಕೂದಲನ್ನು ಬಾಚೋದ್ರಿಂದ ಹೇರ್ ಫಾಲ್ ಆಗುತ್ತೆ, ಆಮೇಲೆ ಡ್ಯಾಂಡ್ರಫ್ ಆಗುತ್ತೆ, ಕೂದಲು ಉದುರೋದು ತುಂಬಾ ಜಾಸ್ತಿ ಆಗುತ್ತೆ, ಬೆಳೆಯೋದಕ್ಕೆ ಸಹಾಯನೇ ಮಾಡೋದಿಲ್ಲ ಅದು. ಹಾಗಾಗಿ ಉದ್ದ ಕೂದಲು ಬೇಕು ಅಥವಾ ದಪ್ಪವಾಗಿ ಉದ್ದವಾಗಿ ಬೆಳಿಬೇಕು ಅಂತಂದರೆ ಫಸ್ಟು ನಾವು ಮಾಡಬೇಕಾಗಿರೋದು ಒದ್ದೆ ಕೂದಲನ್ನ ಬಾಚಬಾರ್ದು. ಒದ್ದೆ ಕೂದಲನ್ನ ಬಾಚೋ ಬದಲು ಹೇರ್ ವಾಶ್ ಮಾಡಿದ್ಮೇಲೆ ಅದನ್ನು ತಾನೇ ಡ್ರೈ ಆಗೋದಕ್ಕೆ ಬಿಡಬೇಕು. ನ್ಯಾಚುರಲ್ ಆಗಿ ಡ್ರೈ ಆಗಬೇಕು. ಅದು ತುಂಬ ಉದ್ದ ಕೂದಲಿರಲಿ, ತುಂಡ ಕೂದಲಿರಲಿ ಅಥವಾ ಮೀಡಿಯಮ್ ಕೂದಲಿರಲಿ ಸುಮಾರು 1 ಗಂಟೆ ಟೈಮ್ ಬಿಟ್ಟರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ ಅದೇನೆ. ಅದ್ರ ಬದಲಿಗೆ ಹೇರ್ ಡ್ರೈಯರ್ ಯೂಸ್ ಮಾಡೋದು, ಆಮೇಲೆ ಏನಾದರೂ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಹೇರ್ ಡ್ರೈ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡೋಕ್ಕಿಂತ ನ್ಯಾಚುರಲ್ ಆಗಿ ಅದು ಡ್ರೈ ಆಗೋದಕ್ಕೆ ಬಿಡಬೇಕು. ಆಗ ಕೂದಲು ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ ಇದರಿಂದ. ಅದಕ್ಕೋಸ್ಕರ 3ನೇ ಟಿಪ್ಸ್ ಇದಾಗಿರುತ್ತೆ. ಒದ್ದೆ ಕೂದಲನ್ನು ಯಾವುದೇ ಕಾರಣಕ್ಕೂ ಬಾಚಕ್ಕೆ ಹೋಗಬೇಡಿ. ತುಂಬ ಅನಿವಾರ್ಯ ಆಯಿತು, ಫಂಕ್ಷನ್ಗಳಿಗೆ ಹೋಗಬೇಕಾಗುತ್ತೆ, ಅವಾಗ ಒದ್ದೆ ಕೂದಲು ಬಾಚಲೇಬೇಕಾಗುತ್ತೆ. ನಾವು ಇಮಿಡಿಯೇಟ್ ಸ್ನಾನ ಮಾಡಿ ಅಥವಾ ಮನೇಲಿ ಏನಾದರೂ ಶುಭ ಕಾರ್ಯಗಳು ನಡೀತಾ ಇರುತ್ತೆ, ಅವಾಗ ಏನು ಮಾಡೋದು ಅಂತಂದಾಗ ಸ್ವಲ್ಪ ಫ್ಯಾನ್ ಇರುತ್ತಲ್ಲ, ಫ್ಯಾನ್ ಯೂಸ್ ಮಾಡಿಕೊಂಡು ಫ್ಯಾನಿಂದ ನೀವು ಡ್ರೈ ಮಾಡ್ಕೊಬೋದು. ಹೇರ್ ಡ್ರೈಯರ್ ಯೂಸ್ ಮಾಡೋಕ್ಕಿಂತ ಫ್ಯಾನನ್ನು ಬಳಸ್ಕೊಳ್ಳಿ. ಆ ಗಾಳಿಯಿಂದ ಸ್ವಲ್ಪ ಆರುತ್ತೆ. ಅಟ್ಲೀಸ್ಟ್ ಒಂದು 90% ಡ್ರೈ ಆಗಿದ್ರೂ ಸಾಕು, ಕೂಮ್ ಮಾಡ್ಕೊಬೋದು. ಒಟ್ಟಾರೆ ಒದ್ದೆ ಕೂದಲನ್ನು ಯಾವುದೇ ಕಾರಣಕ್ಕೂ ಬಾಚಕ್ಕೆ ಹೋಗ್ಬಿಡಿ. ಇದರಿಂದ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೆಳೆಯೋದಕ್ಕೆ ಸಹಾಯ ಮಾಡೋದಿಲ್ಲ. ಇನ್ನು ನೆಕ್ಸ್ಟು ಯಾವ ಬಾಚಣಿಗೆ ಯೂಸ್ ಮಾಡಿದ್ರೆ ಬೆಸ್ಟು? ಕೆಲವರು ಹೇಳ್ತಾರೆ ವುಡನ್ ಬಾಚಣಿಗೆ ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ ಬಾಚಣಿಗೆ ಬೇಡ. ಆಮೇಲೆ ಅಂದರೆ ಬಾಚಣಿಗೆ ಯೂಸ್ ಮಾಡೋದ್ರಿಂದನೂ ಕೆಲವೊಂದು ಸತಿ ಡ್ಯಾಂಡ್ರಫ್ ಆಗುತ್ತೆ. ಆಮೇಲೆ ಒಂದೇ ಬಾಚಣಿಗೆಗೆ ಒಬ್ಬರು ಬಾಚಿದ್ನ ಇನ್ನೊಬ್ಬರು ಬಾಚಬಾರ್ದು, ಅದೆಲ್ಲ ನೀವು ಕೇಳಿರ್ತೀರಾ. ಹೌದು, ಒಬ್ಬರು ಯೂಸ್ ಮಾಡಿದ್ನ ಇನ್ನೊಬ್ಬರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಬಾಚಣಿಗೆನ. ಆಮೇಲೆ ಪ್ಲಾಸ್ಟಿಕ್ ಬಾಚಣಿಗೆಗಳು ಯೂಸ್ ಮಾಡೋಕ್ಕಿಂತ ಮರದ ಬಾಚಣಿಗೆನೇ ಬೆಸ್ಟ್ ಆಪ್ಷನ್ನು. ಅದರಲ್ಲೂ ಸ್ವಲ್ಪ ದಪ್ಪ ಹಲ್ಲಿರುತ್ತಲ್ಲ ಆ ಸೈಡಿಂದ ನೀವು ಬಾಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆವಾಗ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ.
ಆಮೇಲೆ ಏನಂತಂದರೆ ಪದೇ ಪದೇ ಸ್ಟೈಲಿಂಗ್ ಅಂದರೆ ಬಾಚ್ತಾ ಹೋಗಬೇಡಿ. ಪದೇ ಪದೇ ದಿನಕ್ಕೆ ಒಂದು ಸತಿ 2 ಸತಿ ಬಾಚ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ. ಪದೇ ಪದೇ ಬಾಚ್ತಾ ಹೋಗೋದು ಅದರಿಂದ ಹೇರ್ ಲಾಸ್ ಆಗ್ತಾ ಹೋಗುತ್ತೆ. ನಾವು ಎಷ್ಟು ಬಾಚ್ತೀವೋ ಅಷ್ಟು ಅಟ್ಲೀಸ್ಟ್ ಒಂದು 10 ಕೂದಲಾದರೂ ಉದುರುತ್ತೆ. ಆಮೇಲೆ ಪದೇ ಪದೇ ಬಾಚ್ತಾ ಇದ್ದರೆ 10, 20, 30 ಈ ರೀತಿ ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ಗಳಲ್ಲಿ ಆಲ್ಮೋಸ್ಟು ಮರದ ಬಾಚಣಿಗೆಗಳು ಕಮ್ಮಿ ಪ್ರೈಸಲ್ಲೇ, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ಇದೇನು ತುಂಬ ಕಾಸ್ಟ್ಲಿಯಾಗಿ ತೊಗೊಬೇಕು, ವುಡನ್ ಕೂಮ್ ಸಿಗುತ್ತಾ, ಎಷ್ಟು ಕಾಸ್ಟ್ಲಿನೋ ಏನೋ ಅನ್ನೋಷ್ಟು ಏನೂ ಇಲ್ಲ. ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆನ್ಲೈನ್ಗಳಲ್ಲಿ ಸಿಗುತ್ತೆ, ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಹಾಗಾಗಿ ನೀವು ಬೆಸ್ಟ್ ಅಂತಂದರೆ ಹೇರ್ ಕೇರ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತಂದರೆ ವುಡನ್ ಕೂಮ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಕೂಮ್ನ ಅವಾಯ್ಡ್ ಮಾಡಿ, ಕಮ್ಮಿ ಯೂಸ್ ಮಾಡಿ ಅಂತಂದರೆ ಬಿಟ್ಟರೂ ಬೆಟರೇ. ಅದು ವುಡನ್ ಕೂಂಬೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟಿಪ್ಸು ಏನಂತಂದರೆ, ನೀವು ನೈಟ್ ಮಲಗೋವಾಗ ಅಥವಾ ನೀವು ಡೇ ಟೈಮಲ್ಲೇ ತುಂಬ ನಾವು ಕೆಲಸ ಮಾಡಬೇಕಾಗುತ್ತೆ, ಹೇರ್ ಬಂದ್ ಮಾಡಿಬಿಡ್ತೀವಿ, ಮನೇಲಿರೋರಾಗಿರ್ಬೋದು ಅಥವಾ ಔಟ್ಸೈಡ್ ಹೋಗೋವಾಗ ಹೇರ್ ಬಂದ್ ಮಾಡಿಬಿಡ್ತೀವಿ. ಇಲ್ಲಾಂತಂದರೆ ಫುಲ್ಲು ಫ್ರೀ ಏರ್ ಬಿಟ್ಕೊಂಡೋದ್ರೆ ಅದು ಡ್ಯಾಂಡ್ರಫ್ ಆಗುತ್ತೆ, ಡಸ್ಟ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ ಅಂತ ಅನ್ನೋರಿಗೆ ಬೆಸ್ಟ್ ಆಪ್ಷನ್ ಅಂತಂದರೆ ಹೇರ್ ಬ್ರೈಡ್ ಮಾಡಿ. ನೀವೆಷ್ಟು ಜಡೆ ಎಣ್ಕೊಂಡೇ ಇರಿ, ನೀವು ಬ್ರೈಡ್ ಮಾಡಿದಷ್ಟು ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ ಬ್ರೈಡ್ ಮಾಡೋದ್ರಿಂದ. ಇನ್ನು ನೈಟ್ ಕೂಡ ನೀವು ನೈಟ್ ಮಲಗೋವಾಗ ಅಂದರೆ ಡೇ ಟೈಮಲ್ಲಿ ನಿಮಗೆ ಸ್ಟೈಲ್ ಬೇಕು ಅಂತಂದರೆ, ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅಂಥವ್ರಿಗೆಲ್ಲ ಏನು ಅಂತಂದರೆ ಅದು ಒಂದು ಕೋಡ್ ಇರುತ್ತೆ, ಇದೇ ರೀತಿ ಬರಬೇಕು, ಇದೇ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಂಥವ್ರು ಹಾಗೆ ಹೋಗಿ ಇನ್ನು ನೈಟ್ ಮಲಗೋವಾಗ ಬ್ರೈಡ್ ಮಾಡಿ. ಸ್ವಲ್ಪ ಲೂಸ್ ಆಗಿ ಬ್ರೈಡ್ ಮಾಡಿಬಿಟ್ಟು ಅದಕ್ಕೆ ಸ್ಯಾಟಿನ್ ಬರುತ್ತಲ್ಲ, ಸ್ಯಾಟಿನ್ ಹೇರ್ ಕ್ಲಿಪ್ಪು ಅಥವಾ ಸ್ಯಾಟಿನ್ ಹೇರ್ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ, ಅದನ್ನು ಹಾಕೊಂಡು ಮಲ್ಕೊಳ್ಳಿ. ತುಂಬ ಅಂತಂದರೆ ಟೈಟ್ ಆಗಿರೋ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ಗಳು, ಡಿಸ್ಕೋ ರಬ್ಬರ್ ಬ್ಯಾಂಡ್ಗಳು ಯೂಸ್ ಮಾಡೋಕ್ಕಿಂತ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೈಟ್ ಹೊತ್ತು ನೀವು ಹೇರ್ ಬಂದ್ ಮಾಡಿ ಅಥವಾ ಲೂಸ್ ಏರ್ ಬಿಟ್ಕೊಂಡು ಆಮೇಲೆ ವೆಟ್ ಏರಲ್ಲಿ ನೈಟ್ ಹೊತ್ತು ಮಲ್ಗೊಳಕ್ಕೆ ಹೋಗ್ಬಿಡಿ. ತುಂಬ ಒದ್ದೆ ಕೂದಲಿದ್ರೆ ಕೆಲವ್ರಿಗೆ ಅನಿವಾರ್ಯ ಇರುತ್ತೆ ನೈಟ್ ಸ್ನಾನ ಮಾಡಬೇಕಾಗುತ್ತೆ ಅಂತಂದಾಗ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅಟ್ಲೀಸ್ಟ್ ಫ್ಯಾನ್ ಬಳಸ್ಕೊಂಡು ಸ್ವಲ್ಪ ಮಟ್ಟಕ್ಕಾದರೂ ಅದನ್ನು ಡ್ರೈ ಮಾಡಿಕೊಂಡು ಅನಂತರ ಮಲ್ಕೊಳ್ಳಿ. ಒದ್ದೆ ಕೂದಲಲ್ಲಿ ಮಲ್ಗಕ್ಕೆ ಹೋಗ್ಬಿಡಿ. ಅದು ಹೇರ್ ಫಾಲ್ ಆಗೋದಕ್ಕೆ, ಹೇರ್ ಡ್ಯಾಂಡ್ರಫ್ ಆಗೋದಕ್ಕೆ, ಡಸ್ಟ್ ಆಗೋದಕ್ಕೆ ಅದು ಇದಾಗುತ್ತೆ, ಸಹಾಯ ಆಗುತ್ತೆ. ಹಾಗಾಗಿ ಹೇರ್ ಉದ್ದ ಕೂದಲು ಬೆಳಿಬೇಕು ಅಂತಂದರೆ ಒದ್ದೆ ಕೂದಲಲ್ಲಿ ಮಲ್ಕೊಳಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ಟಿಪ್ಸ್ ಏನಂತಂದರೆ, ನಾನು ಮೊದಲೇ ಹೇಳ್ದಂಗೆ ಸ್ಯಾಟಿನ್ ಹೇರ್ ರಬ್ಬರ್ ಬ್ಯಾಂಡ್ ಬರುತ್ತಲ್ಲ, ಹೇರ್ ಬ್ಯಾಂಡು, ಅದನ್ನು ಯೂಸ್ ಮಾಡಿ. ಡಿಸ್ಕೋ ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಅಥವಾ ಕಲರು ಬೇರೆ ನಿಮ್ಗೆ ಯಾವ ಥರ ಬೇಕು ಅಂತ ಅನಿಸುತ್ತೋ ಆ ಥರ ರಬ್ಬರ್ ಬ್ಯಾಂಡಿಗಳು ಯೂಸ್ ಮಾಡೋಕ್ಕಿಂತ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ ಯೂಸ್ ಮಾಡೋದ್ರಿಂದ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದಾದಮೇಲೆ ಕೂದಲಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಇದು ಕೂಡ ಮಾರ್ಕೆಟ್ಗಳಲ್ಲಿ, ಆನ್ಲೈನ್ಗಳಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಇದೇನು ಕಾಸ್ಟ್ಲಿಯಾಗಿ ಕೊಟ್ಟು ತೊಗೊಳ್ಬೇಕು ಅಂತ ಏನೂ ಇಲ್ಲ, ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ನೀವು ತೊಗೊಂಡು ಒಂದೆರಡು ಸತಿ ಯೂಸ್ ಮಾಡಿ, ಆಮೇಲೆ ನಿಮಗೆ ಅಭ್ಯಾಸ ಆಗುತ್ತೆ. ಇನ್ನು ನೆಕ್ಸ್ಟ್ ಟಿಪ್ಸು ಏನಪ್ಪ ಅಂತಂದರೆ, ತುಂಬಾ ಇದು ಎಲ್ಲರೂ ಯೂಸ್ ಮಾಡ್ತಾರೆ ಈ ಟಿಪ್ಸ್ನ, ಅಂತಂದರೆ ಸ್ಯಾಟಿನ್ ಪಿಲ್ಲೋ ಕವರ್. ನೀವು ಮಲ್ಕೊಳ್ಳೋದಕ್ಕೆ ಸ್ಯಾಟಿನ್ ಪಿಲ್ಲೋ ಕವರ್ನ ಯೂಸ್ ಮಾಡಿ. ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಹೇರ್ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಸ್ಯಾಟಿನ್ ಪಿಲ್ಲೋ ಕವರ್ ಯೂಸ್ ಮಾಡೋದ್ರಿಂದ. ಇದು ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ, ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಆನ್ಲೈನ್ಗಳಲ್ಲಿ ಸಿಗುತ್ತೆ. ನಿಮ್ಗೆ ಇಂಥ ಕಲರೇ ಅಂಥ ಕಲರೇ ಅಂತ ಏನೂ ಇಲ್ಲ, ನಿಮ್ಗೆ ಯಾವ್ದು ಇಷ್ಟ ಕಲರ್ ಬರುತ್ತೋ ಆ ಇಷ್ಟ ಕಲರ್ನ ನೀವು ತೊಗೊಂಡು ಯೂಸ್ ಮಾಡ್ಬೋದು. ಹಾಗಾಗಿ ಆದಷ್ಟು ಜಾಸ್ತಿ ಅಂತಂದರೆ ಆದಷ್ಟು ಟ್ರೈ ಮಾಡಿ ದಟ್ ಸ್ಯಾಟಿನ್ ಪಿಲ್ಲೋ ಕವರ್ನ ಯೂಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಇದು ಕೂಡ ಒಂದು ಡೈಲಿ ಹೇರ್ ಕೇರ್ ರುಟೀನಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹೇಳೋದಾದರೆ, ತುಂಬ ಚೆನ್ನಾಗಿ ನೀರು ಕುಡೀರಿ. ನೀವು ನೀರು ಕುಡಿಯೋದ್ರಿಂದ ಒಳಗಡೆ ಸ್ಟ್ರಾಂಗ್ ಆಗಿರ್ತೀವಿ, ಬಾಡಿ ಒಳಗಡೆನೂ ಸ್ಟ್ರಾಂಗ್ ಆಗಿರ್ತೀವಿ, ಹೊರಗಡೆನೂ ಕೂಡ ಸ್ಟ್ರಾಂಗ್ ಆಗಿರ್ತೀವಿ. ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ಚೆನ್ನಾಗಿರೋ ಊಟ ಮಾಡಿ, ಹೆಲ್ದಿ ಫುಡ್ನ ತಿಂತಾ ಹೋಗಿ, ತುಂಬ ಜಂಕ್ಸ್ ಫುಡ್ನ ಅವಾಯ್ಡ್ ಮಾಡಿ, ಆಯಿಲ್ ಫುಡ್ಡನ್ನ ಕಂಟ್ರೋಲ್ ಮಾಡಿ. ಆಯಿಲ್ ಫುಡ್ಡು ತಿನ್ನೋದ್ರಿಂದ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗ್ತಾ ಬರುತ್ತೆ, ಆಮೇಲೆ ಹೇರ್ ಲಾಸ್ ಆಗುತ್ತೆ, ಹೇರ್ ಡ್ಯಾಂಡ್ರಫ್ ಆಗುತ್ತೆ. ಅದರಿಂದ ಆಯಿಲ್ ಫುಡ್ನ ಕಂಟ್ರೋಲ್ ಮಾಡಿ. ಜಾಸ್ತಿ ಆಯಿಲ್ ಕಂಟೆಂಟ್ ಇರೋದನ್ನ ತಿಂತಾ ಹೋದರೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಆಮೇಲೆ ಒಂಥರ ಹೇರಲ್ಲಿ ತುಂಬ ಡ್ಯಾಂಡ್ರಫ್ ಆಗಿ ರ್ಯಾಷಸ್ ಜಾಸ್ತಿ ಆಗುತ್ತೆ, ಇಚ್ಚಿನೆಸ್ ಕಾಣುತ್ತೆ. ಆವಾಗ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡೋದಿಲ್ಲ, ಹೇರ್ ರೆಡ್ಯೂಸ್ ಆಗ್ತಾ ಬರುತ್ತೆ, ಹೇರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಎಲ್ಲ ಆಗುತ್ತೆ. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನೀವು ಹೇರ್ ವಾಶ್ನ ಆದಷ್ಟು ತಣ್ಣೀರಲ್ಲೇ ಮಾಡಿ, ಬಿಸಿನೀರಲ್ಲಿ ಮಾಡೋಕ್ಕೋಗ್ಬಿಡಿ. ಬಿಸಿನೀರಲ್ಲಿ ಮಾಡಿದಷ್ಟು ಹೇರ್ ಫಾಲ್ ಆಗುತ್ತೆ, ತಣ್ಣೀರಲ್ಲಿ ಮಾಡಿದ್ರೇ ಬೆಟರು. ಕೆಲವರಿಗೆ ತಣ್ಣೀರು ಅಭ್ಯಾಸ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ನುಸು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಇದಿಷ್ಟು ಒಂದು ಡೈಲಿ ಹೇರ್ ಕೇರ್ ಹೇಗೆ ಮಾಡೋದು ಅನ್ನೋದು, ಇದಿಷ್ಟು ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಡೈಲಿ ಹೇರ್ ಕೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ.
ಹೇರ್ ಫಾಲ್ ಆಗೋದಿಲ್ಲ, ಹೇರ್ ಡ್ಯಾಂಡ್ರಫ್ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ನಾನು ನಿಮಗೆ ಇನ್ಯಾವ ರೀತಿ ವೀಡಿಯೋಸ್ಗಳನ್ನ ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಈಗಾಗಲೇ ಒಂದಷ್ಟು ಹೇರ್ ಕೇರ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಒಂದ್ಸತಿಯಾಗಿ ನೋಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.